ಗಿಲ್ಲಿ ಯಾವಾಗಲೂ ಕೂಡ ಕಾವ್ಯನ ರೇಗಿಸ್ತಾ ಇದ್ರು, ಕಾಲು ಎಳಿತಾ ಇದ್ರು. ಅವರ ಫ್ಯಾಮಿಲಿ ರೌಂಡ್ ಬಂದಾಗ ಅವ್ರಿಗೆ ಚೈನನ್ನು ಗಿಫ್ಟ್ ಕೊಟ್ಟಿರ್ತಾರೆ. ಸಾಕಷ್ಟು ಬಾರಿ ನಿಮ್ಮ ಕೈ ಬ್ರೇಸ್ಲೆಟ್ಸ್ ಎಲ್ಲ ಕೇಳಿರ್ತಾರೆ. ಸೊ ಆ ಒಂದು ಮೂಮೆಂಟ್ ಎಲ್ಲ ನೋಡಿದಾಗ ಏನಿಲ್ಲ ಸರ್, ಯಾಕಂದ್ರೆ ಗಿಲ್ಲಿ ಬಂದಿದ್ದು ಜಂಟಿಯಾಗಿ ಅಂಡ್ ಕಾವ್ಯ ಜಂಟಿಯಾಗಿದ್ದು. ಮೇ ಬಿ ಅಲ್ಲಿಂದ ಅವ್ರಿಗೊಂದು ಬಾಂಡೇಜ್, ಒಂದು ಫ್ರೆಂಡ್ಶಿಪ್ ಬೆಳೀತು ಅಂತ ಅನ್ಸುತ್ತೆ. ಅಲ್ಲಿಂದಾನೇ ಅದು ಟ್ರಾವೆಲ್ ಆಗ್ತಾ ಬಂತು ಲಾಸ್ಟ್ ತನಕ. ಆ್ಯಂಡ್ ಫ್ಯಾಮಿಲಿ ಬಂದಾಗೂ ಗಿಲ್ಲಿ ಕಾವ್ಯ ಅಂತಾನೆ ನಡೀತಿತ್ತು. ನಾನು ಯಾವಾಗೂ ಅವ್ರನ್ನ ರೇಗಿಸ್ತಾ ಇರಲಿಲ್ಲ, ಅಂದರೆ ಆಸ್ ಎ ಫ್ರೆಂಡ್ ರೇಗಿಸ್ತಾ ಇದ್ದೆ. ಇನ್ಯಾವುದೇ ಆ್ಯಂಗಲಲ್ಲೂ ನಾವು ಅವ್ರನ್ನ ರೇಗಿಸ್ತಾ ಇರಲಿಲ್ಲ. ಯಾಕೆಂದರೆ ಪರ್ಸ್ನಲ್ ವಿಷಯ ಆಗುತ್ತೆ, ನಮ್ಗೆ ಗೊತ್ತಿಲ್ಲದೆ ಅದನ್ನು ನಾವು ಮಾತಾಡಬಾರ್ದಾಗತ್ತೆ. ಸೊ ನಾನು ಗಿಲ್ಲಿ ನೋಡ್ದಂಗೆ ಅದೊಂದು ಫ್ರೆಂಡ್ಶಿಪ್ ಆ್ಯಂಗಲಲ್ಲೇ ತೊಗೊಂಡು ಹೋಗ್ತಾ ಇದ್ರು. ಆ್ಯಂಡ್ ಇಬ್ಬರು ಒಂದು ಒಳ್ಳೆ ಬಾಂಡೇಜ್, ಒಂದು ಸ್ಪೆಷಲ್ ಕನೆಕ್ಷನ್ ಇತ್ತು. ಅಂದರೆ ಸಾಕಷ್ಟು ಏನು ಪೋಸ್ಟ್ಗಳೆಲ್ಲ ವೈರಲ್ ಆಗ್ತಾ ಇತ್ತು ಹೊರಗಡೆ, ಗಿಲ್ಲಿ ಕಾವ್ಯ ಹೊರಗಡೆ ಬಂದಮೇಲೆ ಮದುವೆ ಆಗ್ತಾರೆ ಇಬ್ರು ಅನ್ನೋದು ಒಂದಿಷ್ಟು. ಅಯ್ಯೋ, ನಾನು ನೆನ್ನೆ ಒಂದು ನಮ್ಮ ವೈಫ್ ಪೋಸ್ಟ್ ತೋರಿಸೋದು, ನಾನು ಅಶ್ವಿನಿ ಮದುವೆ ಆಗ್ಬಿಟ್ಟಿದ್ದೀವಿ, ಮಕ್ಕಳಾಗ್ಬಿಟ್ಟಿದೆ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಸೋಷಿಯಲ್ ಮೀಡಿಯಾನೇ ಹಂಗೆ. ಸೊ ಏನು ಬೇಕಾದ್ರೂ ತೋರಿಸ್ತಾರೆ. ಸೊ ಹಂಗೆಲ್ಲ ತಪ್ಪಾಗತ್ತೆ ನಾವು ಅಂದ್ಕೊಳ್ಳೋದು. ಸೊ ನಿಜವಾಗ್ಲೂ ಅಂದರೆ 100% ಗೊತ್ತಿಲ್ಲದೆ ಮಾತಾಡೋದು ನಿಜವಾಗ್ಲೂ ತಪ್ಪಾಗುತ್ತೆ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ.